ಎಲ್ರಿಗೂ ನಮಸ್ಕಾರ. ತಾಯಿ ಚೌಡೇಶ್ವರಿ ನಮ್ಮ ಮನೆ ದೇವರು. ಆ ಹೆಸರಲ್ಲಿ ಮಾತುಗಳನ್ನು ಪ್ರಾರಂಭಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ನಾನು ಆಭಾರಿಯಾಗಿರ್ತೀನಿ ಜೀವನ ಪೂರ್ತಿ. ಯಾಕಂದರೆ ಇಷ್ಟು ದೊಡ್ಡ ಟೈಟ್ಲಿಗೆ ನನ್ನ ಹೀರೋ ಮಾಡಿದ್ದಾರೆ, ನನಗೊಂದು ಜೀವನ ಕೊಟ್ಟಿದ್ದಾರೆ ಕಟ್ಕೊಳ್ಳೋಕ್ಕೆ. ಅದಕ್ಕೆ ಥ್ಯಾಂಕ್ಸ್ ಅಪ್ಪಾಜಿ. ಆಮೇಲೆ ನಮ್ಮಪ್ಪ ನನಗೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಪ್ಪ. ಆಮೇಲೆ ಇನ್ನು ಈ ಚಿತ್ರದ ಬಗ್ಗೆ ನಾನು ಮಾತಾಡಬೇಕಂದ್ರೆ, ನಾನು ಈ ಚಿತ್ರದಲ್ಲಿ ಆಗಿರೋ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು ಅವಕಾಶ ಬಂತು ನಾನು ಹೀರೋ ಆಗಬೇಕು ಅಂತ, ಸದುಪಯೋಗ ಪಡಿಸ್ಕೊಂಡೆ. ಎಲ್ಲ ಒಳ್ಳೆ ಜನ ಸಿಕ್ಕಿದ್ರು ಸುತ್ತಲೂ, ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರು, ನಮ್ಮ ತಂದೆ ಸಪೋರ್ಟ್ ಇತ್ತು. ಆಮೇಲೆ ಒಳ್ಳೆ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆಲ್ಲ ಸಿಕ್ಕಿದ್ರು, ಎಲ್ಲ ಚೆನ್ನಾಗಾಯಿತು. ಸಿನಿಮಾ ಸೂಪರಾಗಿ ಕಂಪ್ಲೀಟ್ ಆಗೋಯ್ತು. ನಾನು ಅಂದ್ಕೊಂಡೆ ಏನು ಗುರು ಹೀರೋ ಆಗೋದು ಇಷ್ಟು ಈಸಿನ, ಎಲ್ಲ ಎಷ್ಟು ಈಸಿಯಾಗಿ ಆಗ್ಬಿಡುತ್ತಾ ಅಂತ. ಬಟ್ ಆಮೇಲೆ ಚಿತ್ರದಲ್ಲಿ ತುಂಬ ಕಷ್ಟ ಸುಖ ಎಲ್ಲ ಬಂತು, ಎಲ್ಲನೂ ದಾಟ್ಕೊಂಡು ಈ ಹಂತಕ್ಕೆ ಬಂದಿದ್ದೀವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರನ್ನು ಕರ್ಕೊಂಡ್ಬಂದು ಇಲ್ಲಿ ಸೂಪರ್ ಸ್ಟಾರ್ ಅಂತ ಒಂದು ಚೇರ್ ಇದೆ ಬಾಗುರು ಕುತ್ಕೊಂತ ಕರ್ಕೊಂಬರಲ್ಲ. ಅದು ಬರಬೇಕಾದ್ರೆ ತುಂಬ ಜನ ತುಳಿಯಕ್ಕೆ ಬರ್ತಾರೆ, ತುಂಬ ಜನ ಕಾಲೆಳೆಯಕ್ಕೆ ಬರ್ತಾರೆ. ತಳೆದವ್ರನ್ನ ತುಳ್ಕೊಂಡು ಕಾಲೆಳೆಯವ್ರನ್ನ ಎದುರಿಸ್ಕೊಂಡು ನಾವು ನಮ್ಮ ದಾರಿ ಬಂದು ಇಲ್ಲಿ ಜಯ ಸಾಧಿಸ್ಬೇಕು. ಅದನ್ನು ಕಲ್ತಿದ್ದೀನಿ. ಯಾಕಂದರೆ ನಿಮ್ಗೆ ಗೊತ್ತಿದೆ ಸರ್, ಈಗ ಎವ್ರಿ ಫ್ರೈಡೇ ಐ ಹ್ಯಾವ್ 5 people ಟು ಫೈಟ್ ವಿತ್. ಮಿನಿಮಮ್ 5 ಜನ ಇರ್ತಾರೆ ನನ್ನ ಜೊತೆ ಹೊಡೆದಾಡೋದಕ್ಕೆ. ಅಂದರೆ ಅವರೇ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿ ಬಂದಿರ್ತಾರೆ. ಸೊ ಅಂಥ ಕಾಂಪಿಟೇಷನ್ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಇಂಡಸ್ಟ್ರಿಲಿ ನಾನು ಅಬ್ಸರ್ವ್ ಮಾಡಿದ್ದು, ಲೈಕ್ ಟೂ ಮಚ್ ಆಫ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಅದು ಇದು ಆಗ್ತದೆ. ಐ ಥಿಂಕ್ ಯಾರೋ ಕಷ್ಟದಲ್ಲಿದ್ದಾಗ ಅವ್ರ ಬಗ್ಗೆ ನಾವು ಮಾತಾಡಿ ನಮ್ಮ ಬೇಳೆ ನಾವು ಬಯಸ್ಕೋಬಾರ್ದು. ಆಮೇಲೆ ಅವರೇನೋ ಇದ್ದಾರೆ ಅವ್ರು ಮಾಡ್ತಾರೆ ಅಂತಲ್ಲ, ನಾವು ನಮ್ಮ ಸಿನಿಮಾಯಿಂದ ಹೆಸರು ಮಾಡಬೇಕು, ನಮ್ಮ ಕೆಲಸದಿಂದ ಹೆಸರು ಮಾಡಬೇಕು, ನಮ್ಮ ಹಾರ್ಡ್ ವರ್ಕಿಂದ ಮುಂದೆ ಬರಬೇಕು. ಅದನ್ನು ನನ್ನ ನಿರ್ಮಾಪಕರಲ್ಲೇ ಕಲ್ತಿದ್ರು. ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಡಲ್ಲ, ಅವ್ರ ಕೆಲಸ ಅವ್ರು ನಂಬಿದ್ದಾರೆ. ಸೊ ಹಂಗೆ ನಾನು ನಂಬಿದ್ದೀನಿ. ಸೊ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಗೆಟಿಂಗ್ ಮೋರ್ ಪೀಪಲ್ ಟು ಅವರ್ ಇಂಡಸ್ಟ್ರಿ. ತುಂಬ ಜನ ಈಗ ಬಿಟ್ಟೋಗ್ಬಿಟ್ಟಿದ್ದಾರೆ ಸರ್, ಕನ್ನಡ ಇಂಡಸ್ಟ್ರಿ ನೋಡ್ತಾ ಇಲ್ಲ ಸಿನಿಮಾ. ನನಗೆ ಗೊತ್ತಿರೋಂಗೆ ಎಷ್ಟೊಂದು ಜನ ಬರೀ ತೆಲುಗು ತಮಿಳು ಇಲ್ಲ ಬೇರೆ ನೋಡ್ತಿದ್ದಾರೆ. ನಾವು ಕರ್ಕೊಬರ್ಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ, ಒಳ್ಳೆ ಸಿನಿಮಾಗಳು ಮಾಡೋಣ. ಅವ್ರನ್ನ ಇವ್ರು ಬೈಕೊಡೋದು, ಇವ್ರನ್ನ ಅವ್ರು ಬೈಕೊಡೋದು ಇವೆಲ್ಲ ವರ್ಕ್ ಆಗಲ್ಲ ಸರ್, ಬೇಡ. ಒಳ್ಳೆ ಸಿನಿಮಾಗಳು ಮಾಡಿ ಜಯಿಸೋಣ. ನನಗೆ ತುಂಬ ಕಥೆಗಳು ಹೇಳಬೇಕು ಅಂತ ಆಸೆ ಇದೆ, ಒಳ್ಳೆ ಕಥೆಗಳು ಮಾಡಿದ್ದೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೋರ್ಕೋತೀನಿ. ನನ್ನ ಪಾತ್ರ ಇದರಲ್ಲಿ ಚಾಲೆಂಜಿಂಗ್ ಅಂದರೆ, ಸೊ ನಾನು ಹೇಳಿದ್ದೀನಿ, ಲೈಕ್ ನಾನು ಈ ಮೆಜೆಸ್ಟಿಕ್ಕು ಆ ಸುತ್ತಮುತ್ತ ಜಗತ್ತು ನೋಡಿರಲಿಲ್ಲ. ಸೊ ನನಗೆ ಅಲ್ಲೊಂದು ಹವಾಯಿ ಚಪ್ಪಲಿ ಹಾಕ್ಕೊಂಡು ತಿರುಗಾಡೋದು ಇಲ್ಲ, ಆ ಜಗತ್ತೇ ನಾನು ನೋಡಿರಲಿಲ್ಲ. ದೇವರ ಆಶೀರ್ವಾದ, ನಮ್ಮ ತಂದೆ ನಾನು ಚೆನ್ನಾಗಿ ಬೆಳೆಸಿದ್ರು. ಸೊ ಆ ಜಗತ್ತು ನಾನು ಇಲ್ಲಿ ನೋಡಿ ಒಂದು 10 ದಿನ ಅಲ್ಲಿ ನಾವು ಪ್ರಯತ್ನ ಪಟ್ಟು ಒಂದು ಹಿಡನ್ ಕ್ಯಾಮ್ರಾಸ್ ಇಟ್ಕೊಂಡು ತಿರುಗಾಡಿ ಆಮೇಲೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದು, ಅದು ವಿಚ್ ವಾಸ್ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದನ್ನ ನೋಡಿ ಅಲ್ಲಿ ಸಿಕ್ಕಿದಂಥ ಅನುಭವಗಳನ್ನ ನಾವು ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ಕಥೆನೂ ಅದ್ರಿಗೆ ಅನುಗುಣವಾಗಿರೋ ತಕ್ಕಂತೆ ಇದೆ. ಸೊ ಹಿ ವರ್ಕ್ಸ್ ಹಾರ್ಡ್, ವೆರಿ ಹಾರ್ಡ್. ಅಮ್ಮನ ನೋಡ್ಕೋಬೇಕು, ಪ್ರೆಷರ್ ಇದೆ. ಆಮೇಲೆ ತಾಯಿ ಮಗೊಂದು ಎಷ್ಟು ಚೆನ್ನಾಗಿದೆಯೋ ಪ್ರೀತಿ, ಅಷ್ಟೇ ಘರ್ಷಣೆ ಇದೆ ಅವ್ರಿಬ್ಬರ ಮಧ್ಯ. ಸೊ ಅದನ್ನು ನಾವು ತೋರ್ಸೋಕ್ಕೆ ಇವನ್ ರಿಯಲ್ ಇನ್ಸಿಡೆಂಟ್ಸ್ ನಾನು ನೋಡಿದ್ದು, ಮತ್ತು ಈಗ ನಡೀತಾ ಇರೋ ಈಗಿನ ಮೆಜೆಸ್ಟಿಕಲ್ಲಿ ನಡೀತಾ ಇರೋ ಲಾಡ್ ಆಫ್ ಬಿಸ್ನೆಸಸ್ ನಾವು ಅಂದ್ಕೊಂತೀವಿ ಏನೂ ನಡೀತಾ ಇಲ್ಲ, ಪೊಲೀಸರ ತುಂಬ ಇಷ್ಟ, ಬಟ್ ಎಲ್ಲಿ ಎಲ್ಲ ನಡೀತಾನೆ ಇದೆಯಲ್ಲ. ಈಗಲೂ ನೀವೇ ನ್ಯೂಸ್ ಪೇಪರಲ್ಲಿ ಬರೀತೀರ ಅದು ನಡೀತಾ ಇದೆ, ಇದು ಬರೀತಾ ಇದೆ ಅಂತ. ಸೊ ವಿ ಆರ್ ಸೀಯಿಂಗ್ ದಟ್. ಅದನ್ನ ನೋಡಿ ತುಂಬ ನಾವು ಇದನ್ನು ಇನ್ಕಲ್ಕೇಟ್ ಮಾಡಿಕೊಂಡು ಆ ಜಗತ್ತು ನೋಡೋ ಒಂದು ಅನುಭವ, ಅದನ್ನು ತಯಾರಿ ಮಾಡ್ಕೊಂಡು ಫೈಟ್ಸ್ ಎಲ್ಲ ನಮ್ಮ ಚಿನ್ನಯ್ಯ ಮಾಸ್ಟರ್ ನನಗೆ ಈಸಿಯಾಗಿ ಮಾಡಿಸಿದ್ರು, ಹೆಂಗೋ ಚೆನ್ನಾಗಿತ್ತು. ಸರ್ ಈಗ ಏನೇನು ನೋಡಿದೆ ಅಂದರೆ, ಮೆಜೆಸ್ಟಿಕ್ಕಲ್ಲಿ ನಡೆಯೋ ಒಂದೊಂದು ಸರ್ ಡೇ ಆ್ಯಂಡ್ ನೈಟ್, ಲೈಕ್ ಅರ್ಲಿ ಮಾರ್ನಿಂಗ್ಸ್ ಹೋಗ್ತಿದ್ವಿ, ಒಂದೊಂದ್ಸಲಿ ಲೇಟ್ ನೈಟ್ಸ್ ಹೋಗ್ತಿದ್ವಿ.
ಆಮೇಲೆ ಹೋಗ್ತಿದ್ದಾಗ ಅಲ್ಲಿ ನಡೆಯುವಂಥ ಇದು ಸರ್, ಈಗ ಒಂದು ಬಸ್ ಸ್ಟಾಪಲ್ಲಿ ನಾನು ಹೇಳ್ಬೇಕಂದ್ರೆ ಓಪನ್ ಆಗಿ ಲೈಕ್ ಪ್ರಾಸ್ಟಿಟ್ಯೂಷನ್ಸ್ ಇರ್ಬೋದು, ಲೈಕ್ ಏನೋ ಮಿಡಲ್ ಮೆನ್ಸ್ ಅಂದರೆ ಅವ್ರನ್ನ ಹೆಂಗೆ ಹೇಳೋದು, ಲೈಕ್ ಅವ್ರದ್ದು ಅದೇ ಅವ್ರದ್ದು, ಆಮೇಲೆ ಲೈಕ್ ಏನೋ ಗಂಡು ಲೈಕ್ ಅವ್ರದ್ದು ಆ ವ್ಯವಹಾರಗಳು ಅದೆಲ್ಲ ನೋಡಿ ನಂಗೆ ಒಂಥರ ಆಯಿತು. ಆಮೇಲೆ ಒಬ್ಬ ಮನುಷ್ಯ ಒಂದು 10 ರೂಪಾಯಿ ಖರ್ಚು ಮಾಡೋದಕ್ಕೆ ಎಷ್ಟು, ಈಗ ನಾವು ಒಂದು 10 ರೂಪಾಯಿ ಸಾಮಾನ್ಯವಾಗಿ ಎಲ್ಲೆಲ್ಲಾದ್ರೂ ಹೋಗ್ತಿರುವಾಗ 10 ರೂಪಾಯಿ ಏನು 10 ರೂಪಾಯಿ ತುಂಬ ಈಸಿ ಈಗ ತಗೊಂಡ್ಬಿಡ್ತೀವಿ. ಅದೇ ಒಂದು 15-20 ರೂಪಾಯಿಗೆ ಅಲ್ಲಿ ಊಟ ಸಿಗುತ್ತೆ. ಆ ಊಟ ತಿನ್ನಕ್ಕೆ ಒಬ್ಬ ಮನುಷ್ಯ ಇದು ಕೂಲಿ ಮಾಡೋದಾಗ್ಲಿ, ಅದು ತಳ್ಕೊಂಡು ಹೋಗೋದಾಗ್ಲಿ ನಾವು ಇಲ್ಲೆಲ್ಲೂ ನೋಡಲ್ಲ ಸರ್. ಈಗ ಇಲ್ಲಿ ಜಿ ಟಿ ಮಾಲ್ ಆಚೆ ಹೋದ್ರೆ ಯಾರು ನಮ್ಗೆ ಆ ಥರ ಸಿಗಲ್ಲ. ಬಟ್ ಅದೇ ಮೆಜೆಸ್ಟಿಕಲ್ಲಿ ಆ ಮಾರ್ಕೆಟ್ ಏರಿಯಲ್ಲಿ ಹೋದ್ರೆ ಅವ್ನು ಇನ್ನೂ ತಳ್ಕೊಂಡು ಹೋಗ್ತಾ ಇದ್ದಾನೆ, ಏನೇ ಬಂದಿರ್ಬೋದು ಈಗ ಎತ್ಕೊಂಡು ಹೋಗಕ್ಕೆ, ಬಟ್ ಅದು ತಳ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನು ನಾವು ಕೊಡೋದು ಈಗಲೂ 50 ರೂಪಾಯಿ ಅಲ್ಲಿ ಜನ, ಇಲ್ಲ ಸೇಟು ಅಂಗಡಿಗೆ ಹೋದ್ರೆ ಅವ್ನು ಈಗಲೂ 20 ರೂಪಾಯಿ ಕೊಡ್ತಾನೆ ಒಂದ್ಸರಿ. ಸೊ ಆ ಥರ ದುಡ್ದು ಇನ್ನೂ ಬದುಕ್ತಾ ಇದ್ದಾರೆ ಜನ. ಇಷ್ಟೊಂದು ಅವಕಾಶ ಇದೆ ಇಲ್ಲ ಆಚೆ ಈ ಥರ ಎಲ್ಲ ದುಡಿಯೋಕ್ಕೆ. ಈಗ ದುಡ್ಡು ಅನ್ನೋದು ಈಸಿಯಾಗಿ ಎಲ್ಲರ ಹತ್ರನೂ ಇದೆ, ಯಾರ ಹತ್ರ ಇಲ್ಲ ಇಲ್ಲಿ ದುಡ್ಡು, ಎಲ್ಲರ ಹತ್ರನೂ ಇದೆ. ಅಂದ್ರೂ 20 ರೂಪಾಯಿಗೆ ಅವನು ಅಷ್ಟು ಕಷ್ಟಪಡ್ತಾ ಇದ್ದಾನೆ. ಆ ಜಗತ್ತು ನಾವು ನೋಡಿಲ್ಲ, ಅದನ್ನು ಸ್ವಲ್ಪ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಕಾಂಪಿಟೇಷನ್ ಅಂದ್ರೆ ಅದೇ ನಾನು ಹೇಳ್ದಂಗೆ ಪ್ರತಿಯೊಬ್ರು ಇಲ್ಲಿ ಯುದ್ಧ ಮಾಡೋಕ್ಕೆ ಬರ್ತಾರೆ ಸರ್. ವಿ ಆರ್ ಆಲ್ ಸೋಲ್ಜರ್ಸ್. ಈಗ ನಾನೊಬ್ಬ ಸೋಲ್ಜರ್ ಆದರೂ ಅವರು ಒಬ್ಬರು ಸೋಲ್ಜರ್. ಅವ್ರ ಮೇಲೆ ನಂಗೆ ಅಷ್ಟೇ ಗೌರವ ಇದೆ. ಅವ್ರ ಮೂವಿಗೆ ಹೊಡೆದಾಡ್ತಿದ್ದಾರೆ, ನಾನು ನನ್ನ ಮೂವಿಗೆ ಹೊಡೆದಾಡ್ತಿದ್ದೀನಿ. ಸೊ ನಾನು ಅವ್ರಿಗೆ ಒಳ್ಳೇದಾಗಲಿ ನನ್ಗೆ ಒಳ್ಳೇದಾಗಲಿ ಅಂತ ನಾನು ಹೇಳ್ತೇನೆ, ನನಗೇ ಒಳ್ಳೇದಾಗಲಿ. ಯಾಕಂದರೆ ಇಟ್ಸ್ ಕಾಂಪಿಟೇಷನ್. ನನ್ನ ನಂಬಿ ನಿರ್ಮಾಪಕರಿದ್ದಾರೆ, ನನ್ನ ನಂಬಿ ನನ್ನ ತಂಡ ಇದೆ. ಸೊ ನಾನು ಹೊಡೆದಾಡಿಸ್ತೇನೆ. ಸೊ ಫಸ್ಟ್ ನನ್ನ ಸಿನಿಮಾ ಗೆಲ್ಲಬೇಕು. ಗೆದ್ದ ಮೇಲೆ ಯಾರು ಸಿನಿಮಾ ಆದರೂ ಗೆಲ್ಲಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಪ್ಲೀಸ್ ನಮ್ದು ರಿಲೀಸ್ ಮಾಡೋದಿನ ನಮ್ಮ ಸಿನಿಮಾ ಮಾತ್ರ ನೋಡಿ, ಅದನ್ನು ಮಾತ್ರ ನಾನು ಸರ್ ಸದ್ಯದಲ್ಲೇ ಮಾಡ್ತಾರೆ ಸರ್. ನಮ್ಮ ಸರ್ ಅನೌನ್ಸ್ ಮಾಡ್ತಾರೆ. ಸೊ ಎಲ್ಲ ಫೈನಲ್ ಆಗಿದೆ ಸರ್. ಫೈನಲ್ ಡೇಟ್ಗಾಗಿ ಅವರು ಡಿಸ್ಟ್ರಿಬ್ಯೂಟರ್ ಎಲ್ಲ ಕುತ್ಕೊಂಡು ಮಾಡ್ತಾರೆ. ಆಮೇಲೆ ರಾಜಣ್ಣನಿಗೆ ನಮ್ಮ ಚಿತ್ರ ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ದಕ್ಕೆ ಅವ್ರಿಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿತ್ರದ ಕಡೆ ಹಂತದಲ್ಲಿ ಬಂದು ಅವರು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಂಡು ಹಿಂಗೆ ಒಬ್ಬ ಹೊಸಬಂದಿ ಅವರು ಒಂದು ಲೈಫ್ ಕೊಟ್ಟಾನೆ. ಸೊ ರಾಜಣ್ಣ ಥ್ಯಾಂಕ್ ಯು ಸರ್. ಓಕೆ ಸರ್. ನಮ್ಮ ತಂದೆ ಬ್ಯಾಕ್ ಸಪೋರ್ಟ್ ಇದೆ, ಬಟ್ ನೋಡಿ ನಮ್ಮ ತಂದೆ ಏನು ರೆಸ್ಪಾಂಡೇ ಮಾಡೋದು. ನಮ್ಮ ತಂದೆ ರೆಸ್ಪಾನ್ಸ್ ಅಂದರೆ ಬ್ಯಾಕ್ ಸಪೋರ್ಟ್ ಇದೆ ಸರ್, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅವ್ರದ್ದಿದೆ. ಅಲ್ಲ, ಅವ್ರ ಆಶೀರ್ವಾದ ನನ್ನ ಮೇಲಿದೆ, ನಾನು ನಂಬಿದ್ದೀನಿ. ನಾನು ಈಗ ನಮ್ಮ ತಂದೆಯವ್ರನ್ನಾಗಲಿ ಅವ್ರನ್ನ ಹೆಂಗೆ ನೋಡ್ತೀನಿ ಅಂದರೆ ಗುಡಿಲಿ ದೇವ್ರ ಥರ ಸರ್. ನಾವು ಬೇಡ್ಕೊಳ್ಳೋದು ಆಚೆ ನಿಂತ್ಕೊಂಡು ಭಕ್ತಾದಿಗಳು ನಾವು ಬೇಡ್ಕೋತೀವಿ, ವರ ಕೊಡೋದು ಬಿಡೋದು ಅವ್ರದ್ದು. ಈಗ ನನಗಂತೂ ಯಾವ ಥರನೂ ದುಡ್ಡು ಚೆನ್ನಾಗಿದೆ, ಲಕ್ಸುರಿ ಕಾರ್ಸ್ ಇದೆ, ನಾವು ಶೋಕಿಗೆ ಸಿನಿಮಾ ಮಾಡ್ತಾಯಿದ್ದೀವಿ ಅಂತಂತೂ ಮಾಡಿಲ್ಲ. ಕಷ್ಟಪಟ್ಟು ನನ್ನ ಜೀವನ ಕಟ್ಕೊಳಕ್ಕೆ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವಾದ ಮಾಡಿ. ಆಮೇಲೆ ನಾನು ದರ್ಶನ್ ಸರ್ನು ಅದೇ ರೀತಿ ನೋಡೋದು. ಅವರು ನಮ್ಮ ಇಂಡಸ್ಟ್ರಿಗೆ ತುಂಬ ಕೋಟ್ಯಾಂತರ ಜನ ಆಚೆ ಇರೋರನ್ನ ಕರ್ಕೊಂಬಂದ್ರು ಒಳಗಡೆ, ಅಂದರೆ ಆ್ಯಸ್ ಎನ್ ಆಡಿಯನ್ಸ್. ಅವ್ರು ಇರಲಿಲ್ಲ ಅಂದರೆ ಎಷ್ಟೋ ಜನ ಆಡಿಯನ್ಸ್ ಇರ್ತಾ ಇರಲಿಲ್ಲ ನಮ್ಮ ಇಂಡಸ್ಟ್ರಿಗೆ. ಸೊ ಅಂಥ ಮೇಧಾವಿ ಅವರು, ಅಂದರೆ ಅಂಥ ದೊಡ್ಡ ವ್ಯಕ್ತಿ. ಅವ್ರಿಗೇನೋ ಒಂದು ಕಷ್ಟ ಕಾಲ, ಒಳ್ಳೇದಾಗಲಿ. ಅವ್ರೂ ಅಷ್ಟೇ, ಎಲ್ಲೇ ಇದ್ರು ಹೆಂಗೆ ಇದ್ರು ನಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೋಳ್ಕೊತೀನಿ. ಅವರು ಇದ್ದಿದ್ರೆ ಬರ್ತಿದ್ರೇನೋ ಕೇಳ್ಕೊಂಡಿದ್ರು. ಬಟ್ ಯಾ ಲೈಕ್ ಐ ಥಿಂಕ್ ವಿಲ್ ಆಲ್ ವರ್ಕ್ ಟುಗೆದರ್ ಆ್ಯಂಡ್ ನಮ್ಮ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡೋಣ. ಒಳ್ಳೊಳ್ಳೆ ಕತೆಗಳು ಮಾಡೋಣ ಸರ್, ಒಳ್ಳೆ ಕತೆ ಮಾಡೋಣ, ಒಳ್ಳೆ ಸಿನಿಮಾ ಕೊಡೋಣ. ಆ ಕಡೆ ಹೋಗ್ತಾ ಇರೋಣ ಮತ್ತೆ ಇಲ್ಲಿ ಹೇಳ್ಕೊಂಬಂದು ನಮ್ಮದೇ ರಾಜ್ಯ ಅಂತ ಸ್ಥಾಪಿಸೋಣ. ಓಕೆ ಸರ್, ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಈ ಮೂವಿ ಟೈಟಲ್ ಮೆಜೆಸ್ಟಿಕ್ 2 ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಈ ಒಂದು ಮೂವಿನಲ್ಲಿ ನನ್ನನ್ನು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಂತಹ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನು ಅಂದರೆ ನಾನು ಹೈಟ್ ಇರೋದ್ರಿಂದ ಈ ಮೂವಿನಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಇಬ್ಬರು ಹೈಟ್ ನೋಡಿ ಆಮೇಲೆ ಸೆಲೆಕ್ಟ್ ಆಗಿದ್ದು. ಏನಾದರೂ ನಾನು ಇನ್ನೂ ಹೈಟ್ ಇದ್ದಿದ್ದರೆ ಈ ಮೂವಿಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಮೂವಿನಲ್ಲಿ. ಹಾಗೆ ಈ ಮೂವಿನಲ್ಲಿ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿರೋದಾಗಿರ್ಬೋದು, ಮತ್ತು ಮಹಾಲಕ್ಷ್ಮಿ ಮೇಡಮ್ ಜೊತೆ. ಸೊ ತುಂಬ ಖುಷಿಯಾಯಿತು. ಪ್ರಸನ್ನ ಸರ್, ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಭರತ್, ಇವಾಗ ಏನು ನೋಡ್ತಾ ಇದ್ದೀರಾ ಭರತ್, ಫೋಟೋಶೂಟ್ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋಟೋಶೂಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಅವ್ರು ಈಗಿಲ್ಲ, ಪೆಂಗ್ವಿನ್ ಥರ ಇದ್ರು ಆ್ಯಕ್ಚುಲಿ ಹೇಳಬೇಕಾದ್ರೆ.
30 kg ಇದ್ದಿದ್ದು. ಇವಾಗ ಹೇಗೆ ನೋಡ್ತಿದ್ದೀರಾ ಅಂತಂದರೆ ಪಕ್ಕಾ ಹೀರೋ ಮೆಟೀರಿಯಲ್. ಸೊ ನೀವೇ ನೋಡಿದ್ರಿ ಟ್ರೇಲರ್ ಎಷ್ಟು ಸಖತ್ತಾಗಿ ಬಂದಿದೆ, ಮಾಸಾಗಿ ಬಂದಿದೆ ಅಂತ. ನಾನಂತೂ ರಿಲೀಸಿಗೆ ಕಾಯ್ತಾ ಇದ್ದೀನಿ ಸರ್, ಬೇಗ ರಿಲೀಸ್ ಮಾಡಿಬಿಡಿ. ಸಾಕಷ್ಟು ಏರು ಎಲ್ಲ ನೋಡಿರೋಂಥ ಸಿನಿಮಾ ಇದು. ಮೆಜೆಸ್ಟಿಕ್ 2 ಸಿನಿಮಾ ಸೆಟ್ಟಲ್ಲಿ ಫೈನಲಿ ಇಟ್ಸ್ ಔಟ್. ಇವತ್ತು ಎಲ್ಲರೂ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರ. ಕಾರಣ ಇಷ್ಟೇ, 2001 ಅನಿಸುತ್ತೆ, ಇಲ್ಲೇ ನಮ್ಮ ಪಕ್ಕದ ಏರಿಯಾ ಕೆಂಪಾಪುರ ಅಗ್ರಹಾರ ಅಂತ, KP ಅಗ್ರಹಾರ, ಅಲ್ಲೊಂದು ಟೀ ಹೌಸ್ ಇತ್ತು, ಶಿವರಾಮ್ ಟೀ ಹೌಸ್ ಅಂತ. ಬೆಳಿಗ್ಗೆ ಆದರೆ ಟೀ ಕುಡಿಯೋಕೆ ಹೋಗೋದು ಒಂದು ಅಭ್ಯಾಸ. ಆ ಸಂದರ್ಭದಲ್ಲಿ ಕನ್ನಡಪ್ರಭ, ಉದಯವಾಣಿ, ಪ್ರಜಾವಾಣಿ ಈ ಥರ ಪೇಪರ್ಗಳು ಬರ್ತಾಯಿತ್ತು. ಒಂದು ಆ್ಯಡ್ ನೋಡಿದೆ, ಫುಲ್ ಪೇಜ್ ಆ್ಯಡ್ ನೋಡಿದೆ. ಅದೇನೆಂದರೆ, ಇಡೀ ಮೆಜೆಸ್ಟಿಕ್ ಏರಿಯಾ ಯಾವುದೋ ಬಿಲ್ಡಿಂಗ್ನಲ್ಲಿ ನಿಂತು ತೆಗೆದಿರೋ ಒಂದು ಶಾರ್ಟ್. ಅದು ಸಿನಿಮಾ ಹೆಸರು ಮೆಜೆಸ್ಟಿಕ್. ಹೊಸ ಪರಿಚಯ ತೂಗುದೀಪ, ದರ್ಶನ್. ಮತ್ತೆ ಕೆಳಗಡೆ ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ ನನ್ನ ಪೂಜ್ಯ ಗುರುಗಳಾದ PN ಸತ್ಯ ಅಂತ ಇತ್ತು. ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕನಾಗಿದ್ದೆ. ತದನಂತರ ನನಗೆ 2003ರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಲೂಸಿವ್ ನನ್ನ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು. ಸಿನಿಮಾ ನಟನಾಗಿ ಬಂದೆ. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರು, ನನ್ನ ಗುರುಗಳಾದವರು PN ಸತ್ಯ ಅವರು. ಅದೇ ಥರ ನನಗೆ ದರ್ಶನ್ ಅವರು ಸ್ನೇಹಿತರಾದರು, ದೊಡ್ಡ ಲೆಜೆಂಡ್ ಅವರು. ಏನಕ್ಕೆ ಹೇಳ್ತೀನಿ ಅಂದರೆ, ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಲೆಗೆಸಿ, ಒಬ್ಬ ದೊಡ್ಡ ನಾಯಕ ನಟರು, ಮತ್ತೆ ಒಬ್ಬ ದೊಡ್ಡ ನಿರ್ದೇಶಕರು, ಮತ್ತೆ ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂಥ ಸಿನಿಮಾ ಇದು. ಈ ಸಿನಿಮಾದ ಟೈಟ್ಲ್ನ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಅದನ್ನು ಟಚ್ ಮಾಡಬೇಕಂದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು, ಶ್ರದ್ಧೆ ಬೇಕು. ಅದೇನು ಕೇಳುತ್ತೋ ಅಲ್ಲ ನಾವು ಕೊಡಬೇಕು, ಅವಾಗಲೇ ನಮಗೆ ಗೆಲುವು ಸಿಗುತ್ತೆ. ಇದು ಸತ್ಯದ ಮಾತು. ಸುಮ್ಮನೆ ಹಾಗೆ ಹೀಗೆ ಹೇಳಿ ನಾನು ಮಾತು ಮುಗಿಸಲ್ಲ. ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಭರತ್, ತುಂಬ ಒಳ್ಳೇದಾಗಲಿ ನಿಮಗೂ ಸಹ, ನಿಮಗೂ ನಮ್ಮ. ಮತ್ತು ನಂದೊಂದು ಪಾತ್ರ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು 23 ವರ್ಷ ಆಯಿತು ನನ್ನ ಸಿನಿಮಾ ಪಯಣ. ಇಲ್ಲಿವರೆಗೂ ಒಂದು 150 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅವತ್ತೆಲ್ಲೋ ಪೇಪರ್ ನೋಡ್ತಾ ಕೂತಿದ್ದವನಿಗೆ ಅದೇ ಪೇಪರಲ್ಲಿ ಪ್ರಸನ್ನ ಅಂತ ಬರ್ತೀವಿ, ನಮ್ಮ ಎಲ್ಲ ಮೀಡಿಯಾದವರು ಹೆಸರು ಸಣ್ಣದಾಗಿ ಬಂತು. ತುಂಬ ಖುಷಿಪಟ್ಟೆ ಸರ್, ನಿಜವಾಗ್ಲೂ ತುಂಬ ಖುಷಿಪಟ್ಟೆ. ಅಲ್ಲಿಂದ ಇಲ್ಲಿವತ್ತರೆಗೂ ನನ್ನ ಪೆಟ್ರೋಲ್ ಆಯಿತು, ಪೆಟ್ರೋಲ್ ಪ್ರಸನ್ನ ಅಂತ ಬರ್ತೀರಿ, ಬರೀತೀರಾ ಇದ್ದೀರಿ ಸರ್. ನನ್ನ ಬಗ್ಗೆ ನೀವು ಬೈದಿ ತಿದ್ದಿ ಎಲ್ಲ ಹೇಳ್ತಾ ಇದ್ದೀರಾ ಸರ್, ಹೊಗಳಿದ್ದೀರಾ. ಅದು ತುಂಬ ಖುಷಿ ಇದೆ. ನಾನು ಆಭಾರಿಯಾಗಿರ್ತೀನಿ ಸರ್, ನಿಮಗೆಲ್ಲ ನಾನು ಆಭಾರಿಯಾಗಿರ್ತೀನಿ. ಈ ಸಿನಿಮಾ ಅಂತ ಬಂದ ತಕ್ಷಣ ಮೆಜೆಸ್ಟಿಕ್ 2 ನಮ್ಮ ಆನಂದಣ್ಣವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿರೋ ಉದ್ದೇಶ ನನ್ನ ಮನಸ್ಸಲ್ಲೇ ಹೇಳ್ತೀನಿ, ಅವ್ರಿಗೆ ಹಾಕಿದ ದುಡ್ಡು ಬರಲಿ, ಅದಕ್ಕೆ ಮೇಲೆ ಲಾಭ ಬರಲಿ ಅನ್ನೋದು ಅಷ್ಟೇ ಸರ್ ನಮಗೆ ಆಸೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ತುಂಬ ಕೆಟ್ಟಿದೆ, ಎಲ್ಲರಿಗೂ ಗೊತ್ತು, ಅದು ನಾನೇನು ಹೇಳಬೇಕಾಗಿಲ್ಲ. ಸೊ ಅವ್ರಿಗೆ ದುಡ್ಡು ಬರಲಿ, ಯಶಸ್ಸು ಸಿಗಲಿ. ಈ ಸಿನಿಮಾ ಶತದಿನೋತ್ಸವ ಆ ಥರ, ಇಲ್ಲಾಂದರೆ ಎಷ್ಟೋ ಸೆಂಟ್ರ್ಗಳಲ್ಲಿ ಒಂದು 15 ದಿನ ಫುಲ್ಲು ಆ ಥರ ಎಲ್ಲ ಆಗಲಿ, ಹಾಗೆ ನಿಮಗೆ ನಿಮ್ಮ ಹಣ ವಾಪಸ್ ಬರಲಿ. ನಾನು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮೆಜೆಸ್ಟಿಕ್ 2 ಸಿನಿಮಾ ಸ್ವಲ್ಪ ತಡ ಆಯಿತು. ಕಾರಣ ಇಷ್ಟೇ, ನಾನು ಆಗಾಗ ಸ್ವಲ್ಪ ತಲೆ ಕೆಡಿಸ್ತಾ ಇದ್ದೆ ನಮ್ಮ ನಿರ್ಮಾಪಕರಿಗೆ. ಶ್ರೀನಿವಾಸ ಕೇಳ್ತಾ ಇದ್ದೆ, ಅಣ್ಣ ಯಾವಾಗಣ್ಣ ಸಿನಿಮಾ, ಎಲ್ಲರೂ ಕೇಳ್ತಾ ಇದ್ದಾರಣ್ಣ. ಆ ಪ್ರೊಡ್ಯೂಸರ್ ಒಂದು ಮಾತಂದರು, ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಅವೆಲ್ಲ ಹೋಗಲಿ ಸ್ವಲ್ಪ, ಅದು ಹೋಗಾದ್ಮೇಲೆ ನಾವು ಮಾಡೋಣ, ರಿಲೀಸ್ ಮಾಡೋಣ ಅಂತ. ಆ ಟೈಮ್ ಕರೆಕ್ಟಾಗಿ ನಮ್ಮ ನಿರ್ಮಾಪಕರಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಅದೊಂದು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಈಗ ತಾನೇ ಟ್ರೈಲರ್ ನೋಡಿದ್ರೆ, 3 ಹಾಡುಗಳನ್ನೂ ನೋಡಿದ್ರೆ, ಇನ್ನು ಹೀರೋ ಹೀರೋಯಿನ್ ಆಗಲಿ, ಯಾವುದೇ ಸೀನಲ್ಲಾಗಲಿ, ಫೈಟಲ್ಲಾಗಲಿ ಎಲ್ಲೂ ಹೊಸಬ್ರು ಅಂತ ಅನಿಸಿಲ್ಲ ನನಗೆ. ಅಷ್ಟು ಶ್ರಮ ವಹಿಸಿ ಮಾಡಿದ್ರು. ಫೈಟ್ ಅಂತೂ ನಂದು ಪ್ರಸನ್ನ ಜೊತೆನೇ ಒಂದು 2 ಫೈಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ ಹುಡುಗ.
ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಆಮೇಲೆ ನಮ್ಮ ನಿರ್ಮಾಪಕರು ನಮ್ಮ ಪ್ರಸನ್ನ ಹೇಳ್ದಂಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೇ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಆ ಮೆಜೆಸ್ಟಿಕ್ಕು ಸೂಪರ್ ಡೂಪರ್ ಹಿಟ್ಟು, ಈ ಮೆಜೆಸ್ಟಿಕ್ಕು ಅಂದರೆ ಆ ಮೆಜೆಸ್ಟಿಕ್ ನಾನು ಮಾಡಿರಲಿಲ್ಲ, ಅದೇನೋ ಈ ಮೆಜೆಸ್ಟಿಕ್ 2 ನಾನು ಆ್ಯಕ್ಟ್ ಮಾಡಿದೆ. ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ತುಂಬ ಯಶಸ್ಸು ಕೊಡಲಿ ಅಂತ ನನಗೆ ತುಂಬ ಆಸೆ. ಯಾಕೆ ಕಾರಣ ಏನಂದರೆ ಈಗ ಒಂದೊಂದು ಸಿನಿಮಾ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು. ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ, ಅವರು ಒಳ್ಳೇದಾಗಲಿ. ಇನ್ನು ಈ ಮೆಜೆಸ್ಟಿಕ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ. ಇನ್ನು ಜೊತೆ ನಮ್ಮ ಶ್ರುತಿ ಮೇಡಮ್ ಅಲ್ಲಿ ಮಹಾಲಕ್ಷ್ಮಿ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳೇ ಮಾಡಿದ್ದಾರೆ. ಆ ಡೈರೆಕ್ಟ್ರುಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಕಾರಣ ಬಂದಿಲ್ಲ ಅವರು. ಎಲ್ರಿಗೂ ಒಳ್ಳೇದಾಗಲಿ. ಆ ಮೆಜೆಸ್ಟಿಕ್ ಸಿನಿಮಾ ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಯಿತೋ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಆ ದೇವರನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದಿಷ್ಟು ಜನ ಕುಂತಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ. ಇದು ನಾನು ಮಾಯವಿ ಫಿಲಮ್ ಪ್ರೊಡ್ಯೂಸರ್ ಆಲ್ರೆಡಿ. ಇದರಲ್ಲಿ ನಮ್ಮ ಆನಂದ ನಮ್ಮ ಗುರುಗಳವರು ನಿಜವಾಗ್ಲೂ ಒಳ್ಳೆ ಸಕ್ಸಸ್ ಮಾಡಿದ್ರೆ ಇವ್ರಿಗೆ ಸ್ವಲ್ಪ ಹೆಲ್ತ್ ಇದಾಗಿ ಸ್ವಲ್ಪ ಫಿಲಮ್ ಡಿಲೇ ಆಯಿತು. ಈಗ ಸಕ್ಸಸ್ ಆಗಿದೆ. ಡಿಲೇ ಆಗಿದ್ದಕ್ಕೂ ಒಳ್ಳೇದಾಗುತ್ತೆ. ಈಗ ಅದರಿಂದ ಈ ಫಿಲಮ್ ಸಕ್ಸಸ್ ಆಗುತ್ತೆ ಅಂತೇಳಿ ನಾವು ತುಂಬಿರೋದ್ರಿಂದ ಅವ್ರಿಗೆ ವೆಲ್ಕಮ್ ಮಾಡೋಣ. ಇನ್ನೂ ಹೆಚ್ಚೆಚ್ಚು ಫಿಲಮ್ಗಳು ತೆಗಿಲಿ ಅಂತೇಳಿ ನಮ್ಮ ಆಸೆ. ಇದಕ್ಕೆ ನಾವು ಸಪೋರ್ಟ್ ಆಗಿದ್ವಿ. ನೀವು ಅಷ್ಟೇ ಬ್ರದರ್ಸ್ ಇಲ್ಲಿ ಕುಂತಿರೋರು, ಬರೀ ಇಲ್ಲಿ ಟ್ರೈಲರ್ ಹೋಗೋದಲ್ಲ, ನಿಮ್ಮ ಗ್ರೂಪ್ಗಳಲ್ಲಿ 10 ಜನಕ್ಕೆ ನನ್ನ ರಿಕ್ವೆಸ್ಟ್ ಮಾಡ್ತೀನಿ, 10 ಜನಕ್ಕೆ ಟ್ರೈಲರ್ ರಿಲೀಸ್ ಮಾಡಿ. ನಾವು ಏನು ಮಾರ್ಕೆಟಿಂಗ್ ಮಾಡ್ತೀವೋ ಏನಿದು ಮಾಡ್ತೀವೋ ಅದೇ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಮನೆ ತಲುಪಿಸಿ, ಮನೆ ಕರ್ಕೊಬಂದು ಥಿಯೇಟರ್ ಫಿಲಮ್ ನೋಡೋಕ್ಕೆ ತಾವು ಹೇಳ್ತೀರಿ ಅಂತೇಳಿ ನಿಮ್ಗೆಲ್ಲರಿಗೂ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ಆಟೋ ರಾಜು ಸರ್. ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಹಾಗೂ ವಿಡಿಯೋ ಮಾಧ್ಯಮದವರು ಮತ್ತು ನಿರ್ಮಾಪಕರು ಎಲ್ರಿಗೂ ನನ್ನ ನಮಸ್ಕಾರಗಳು. ಮೆಜೆಸ್ಟಿಕ್ 2 ಚಿತ್ರ ನಮ್ಮ ಆನಂದಪ್ಪರು ಪರಿಚಯ ಆದರು. ನೋಡಿದೆ, ಪಿಕ್ಚರ್ ಮುಗಿದಿತ್ತು. ಅವಾಗ ಕೂತ್ಕೊಂಡು ಮಾತುಕತೆ ಆಡಿದ್ವಿ. ಹಲವಾರು ಅಡ್ಡಚಾಣಗಳು ಬಂದವು. ಆದರೆ ಅವ್ರ ಜೊತೆಯಲ್ಲಿ ನಾನು ಹೋದೆ. ಸುಮಾರು ಡೇಟ್ ನಾನು ಫಿಕ್ಸ್ ಮಾಡಿದೆ ಈ ಪಿಕ್ಚರ್ ರಿಲೀಸಿಂಗ್ಗೆ. ಆದರೂ ಮುಂದೆ ಹೋಗ್ತಲೇ ಇದೆ. ಆ್ಯಕ್ಚುಲಿ ಇವತ್ತು ಇಟ್ಟದ್ದು ಡೇಟ್ ಫಿಕ್ಸ್ ಮಾಡೇ ಇಟ್ಟಿದ್ದೆ. ಆದರೂ ಆ ಡೇಟಲ್ಲಿ ಪಿಕ್ಚರ್ ಬರೋಕ್ಕಾಗ್ತಾ ಇಲ್ಲ. ಕಾರಣ ಪಿಕ್ಚರ್ಗಳು ಬರ್ತಾಲೇ ಇದ್ದಾವೆ. 6, 7, 8, 9 ಒಂದೊಂದು ದಿವಸ ಥಿಯೇಟರ್ ತಡೆಯಲ್ಲ. ಬಾಡಿಯವು ಕೊಟ್ಟಾಗ್ತಾರೆ. ಎಲ್ಲಿಂದ ಕೊಡ್ತಾರೆ ಪ್ರೊಡ್ಯೂಸರ್ಗಳು, ನಿರ್ಮಾಪಕರು? ಬೆಳಗ್ಗೆ ಚಿತ್ರಮಂದಿರದಲ್ಲಿ ಹಾಕಿದ್ರೆ ಸಾಯಂಕಾಲ ಇರೋಲ್ಲ ಚಿತ್ರಮಂದಿರದಲ್ಲಿ. ಇಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಆನಂದಪ್ಪ ಸರ್ಗೆ ಹೇಳಿದೆ, ಸರ್ ಕೈ ಮುಗಿತೀನಿ, ಸ್ವಲ್ಪ ವೆಯ್ಟ್ ಮಾಡಿ, ನಂದು 2-3 ವಾರದೊಳಗೆ ಪಿಕ್ಚರ್ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ವಿ. ಈ ಚಿತ್ರಕ್ಕೆ ಎಲ್ಲ ರೆಡಿಯಾಗಿದೆ. ನಾನು ಈ ಶುಕ್ರವಾರ ರಿಲೀಸ್ ಮಾಡ್ಬೋದು, ಯಾರು ಕೇಳಲ್ಲ. ಆದರೆ ಚಿತ್ರಮಂದಿರ ಒಳ್ಳೆ ಹಿಡಿಬೇಕು, ನಿರ್ಮಾಪಕರಿಗೆ ಒಳ್ಳೆ ದುಡ್ಡು ಬರಬೇಕು, ಪಿಕ್ಚರ್ ಹೆಸರು ಮಾಡಬೇಕು, ಹೊಸ ಕಲಾವಿದರುಗಳು ಎಲ್ರಿಗೂ ಒಳ್ಳೇದಾಗಬೇಕಂತೇಳಿ ನಾನು ಅದರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಫೆಬ್ರವರಿಯಲ್ಲಂತೂ ಖಂಡಿತ ಈ ಚಿತ್ರ ಬಿಡುಗಡೆ ಮಾಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ನಾನು ಮುಂದಿನ ವರ್ಷಕ್ಕೆ ಇನ್ನೂ ಒಂದಿದೆ, ಇವ್ರದೇ ಮುಂದಿನ ಫೆಬ್ರವರಿಗೆ ಅಲ್ಲ ಮಾರ್ಚಲ್ಲಿ ರಿಲೀಸ್ ಈ ಪಿಕ್ಚರ್. ಖಂಡಿತ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವ ನಮ್ಮ ಚಿತ್ರತಂಡದ ಕಲಾವಿದರಾದಂಥ ನಾಯಕ ನಟರಾದಂಥ ಭರತ್ ಕುಮಾರ್ ಅವರೇ, ನಾಯಕಿ ನಟಿಯಾದಂಥ ಸಂಗೀತ ವಿನ್ಯಾ ಅವರೇ, ಖಳನಾಯಕರಾದಂಥ ಸ್ನೇಹಿತರಾದಂಥ ನಮ್ಮ ಪೆಟ್ರೋಲ್ ಪ್ರಸನ್ನ ಅವರೇ ಮತ್ತು ಕೋಟೆ ಪ್ರಭಾಕರ್ ಅವರೇ, ಇನ್ನು ಉಳಿದ ಎಲ್ಲ ಚಿತ್ರರಂಗದ ನಮ್ಮ ಚಿತ್ರದ ಎಲ್ಲ ಟೆಕ್ನಿಷಿಯನ್ಗಳೇ, ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಸ್ನೇಹಿತರೇ, ಬಂಧುಗಳೇ, ಮಿತ್ರರೇ, ಮಾಧ್ಯಮದ ಮಿತ್ರರೇ, ಸಿನಿಮಾ ಅಂದರೆ ಏನಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಕಾಲಿಟ್ಟ ಮೇಲೇ ಗೊತ್ತಾಯಿತು ಅದರಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಕಲಾರಂಗದ ಅಭಿಮಾನಿಗಳಿದ್ದಾರೆ, ಎಷ್ಟು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಅನುಭವ ನನಗೆ ಬಂತು.
ನಾನು 4 ಸರಿ MLA ಎಲೆಕ್ಷನ್ ಸೋತೆ. ಅಷ್ಟೊಂದು ಅನುಭವ ಆಗಿರಲಿಲ್ಲ. 2 ಸಿನಿಮಾದಲ್ಲಿ 100 ವರ್ಷಕ್ಕಲ್ಲ ಇನ್ನೂ 100 ವರ್ಷಕ್ಕಾಗಷ್ಟು ಅನುಭವ ಬಂದ್ಬಿಡ್ತು ನನಗೆ. ಮತ್ತೆ 100 ವರ್ಷಕ್ಕಾಗಷ್ಟು ಅನುಭವ ಬಂತು. ಆದರೂ ಸಹ ಇಲ್ಲಿಗೆ ಬಿಡೋದಿಲ್ಲ. ನಾನು ಇದನ್ನು ಸಾಧಿಸ್ತೀನಿ, ಸಾಧಿಸಿದಲ್ಲಿ ಗೆಲ್ತೀನಿ ಅಂತೇಳಿ ನಿಮ್ಮೆಲ್ಲರೂ ನಾನು ಹೇಳ್ತೀನಿ. ಸ್ನೇಹಿತರೆ, ನನ್ನ ಕನಸಿದು ಚಲನಚಿತ್ರ ನಿರ್ಮಾಪಕ ಆಗಬೇಕಂತ ಒಂದು ಕನಸಿತ್ತು. ಆ ಕನಸನ್ನು ನಮ್ಮೆಲ್ಲ ಕಲಾವಿದರು ಮತ್ತು ನಮ್ಮೆಲ್ಲ ಸ್ನೇಹಿತರ ಸಹಾಯದಿಂದ ಮತ್ತು ನಮ್ಮ ಮಾಧ್ಯಮದವರ ಸಹಾಯದಿಂದ ಈ ಚಿತ್ರ ಎಲ್ಲ ನಿರ್ಮಾಣಗೊಂಡು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಇವತ್ತು ನಿರ್ಮಾಣ ರಿಲೀಸ್ ಆಗೋ ಹಂತಕ್ಕೆ ಬಂದು ಬಿಡುಗಡೆ ಆಗೋ ಹಂತಕ್ಕೆ ಬಂದು ನಿಂತಿದೆ. ಫೆಬ್ರವರಿ ಮೊದಲನೇ ವಾರದಲ್ಲೇ ಸಾರಿ ನಮ್ಮ ರಾಜು ಹೇಳ್ದಂಗೆ ನಾನು ಅದನ್ನೇ ಇಟ್ಕೊಂಡ್ಬಿಟ್ಟೆ. ಮಾರ್ಚ್ ಮೊದಲನೇ ವಾರದಾಗೆ ಪಿಕ್ಚರು ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನನ್ನ ಬೆಳೆಸ್ಬೇಕಂತೇಳಿ ತಮ್ಮೆಲ್ಲನೂ ಕೋರ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿನಿಮಾ ರಿಲೀಸ್ ಆದ 1 ವಾರಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆಲ್ಲ. ಹೌದು ಸರ್ ಹೌದು ಸರ್, ಸಿನಿಮಾ ರಿಲೀಸ್ ಆದ 1 ವಾರಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸರ್. 2 ಪಿಕ್ಚರ್ದು ಕತೆ ಹೇಳ್ತೀನಿ ಸರ್. ಡೈರೆಕ್ಟ್ರು ಏನೋ ಜ್ವರ ಬಂದಿರ್ಬೇಕು, ಅದಕ್ಕೆ ಬಂದಿರಬೇಕು, ಗೊತ್ತಿಲ್ಲ ನನಗೆ. ಮೆಸೇಜ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಬಂದಿಲ್ಲ. ರಿಪ್ಲೈ ಬಂದಿದೆ, ಬರ್ತೀನಿ ಅಂತ ಹೇಳಿದ್ದಾರೆ, ಬಂದಿಲ್ಲ. ದಯವಿಟ್ಟು ಆ ವಿಷಯನೇ 8 ದಿನ ಬಿಟ್ಟು ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಸಿನಿಮಾ ರಿಲೀಸ್ ಆದ 8 ದಿನಕ್ಕೆ ನಾನು ಮಾತಾಡ್ತೀನಿ, ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮುಂದೆನೇ ಮಾತಾಡ್ತೀನಿ. ಸಹಕರಿಸಿ, ಪಬ್ಲಿಸಿಟಿ ಕೊಡಿ. ನಮ್ಮ ಕಲಾವಿದರು, ನಾಯಕ ನಟರು, ನಾಯಕ ನಟಿ ಮತ್ತು ನಮ್ಮ ಖಳನಾಯಕರು ಎಲ್ಲರೂ ಇದ್ದಾರೆ. ಅವರೆಲ್ಲ ಭಾಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ನಮ್ಮ ನಾಯಕ ನಟ ಒಂದು ಹೇಳ್ಕೊಳಕ್ಕೆ ನಾಚಿಕೆ ಅಂತ ಕಾಣುತ್ತೆ. 130 kg ಇದ್ದಿದ್ದು ನಿಜ ಆತ ಫಸ್ಟಿಗೆ ಬಂದಾಗ. ಈಗ ಭಾಳ ಸ್ಲಿಮ್ ಆಗಿದೆ. ನಾನು ಅದನ್ನ ಹೇಳಿದ್ದು ಒಂದೇ ಮಾತು, ನೀನು ಸ್ಲಿಮ್ ಆಗಪ್ಪ, ಭಾಳ ಚೆನ್ನಾಗಿದೆ, ಹೈಟು ವೆಯ್ಟ್ ಎಲ್ಲ ಇದೆಯಾ, ವೆಯ್ಟ್ ಕಡಿಮೆ ಮಾಡ್ಕೆ ಒಳ್ಳೆ ನಾಯಕ ನಟ ಆಗ್ತೀಯಾ, ನೀನೇ ಇದಕ್ಕೆ ಹೀರೋ ಅಂತಲೂ ಹೇಳಿ ಕಳಿಸಿದ್ದೆ. ನಾನು ಹುಡುಗ ಅಷ್ಟೇ ಕಷ್ಟಪಟ್ಟು ಆತ 8 ದಿವಸ ಓಡಾಡಿದ್ದೀನಿ. ಒಂದು 8 ದಿವಸ ಅಲ್ಲ, ಆತನ ಸ್ವಂತ ಕಾರ್ನಲ್ಲಿ 1 ತಿಂಗಳ ಗಂಟಲೆ ಓಡಾಡಿ ಮೆಜೆಸ್ಟಿಕ್ ಇದರಲ್ಲಿ ಹಗಲು ರಾತ್ರಿ ಓಡಾಡಿ ಕಷ್ಟಪಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಮೂಡಿ ಬಂದಿದೆ ಅಂದರೆ ಆತನೇ ಕಾರಣ. ಆತನೂ ಹಾರೈಸ್ರಿ, ನಮ್ಮ ನಾಯಕ ನಟಿ ಸಮಿತ ವಿನ್ಯಾ ಅವ್ರನ್ನ ಹಾರೈಸ್ರಿ, ನಮ್ಮ ಕಲಾವಿದರನ್ನೆಲ್ಲನೂ, ಪೆಟ್ರೋಲ್ ಪ್ರಸನ್ನ ಅವ್ರನ್ನ, ಮತ್ತು ನಮ್ಮ ಕೋಟೆ ಪ್ರಭಾಕರ್ ಅಣ್ಣ ಅವ್ರನ್ನ, ಮುಂದುವರೆದ ಎಲ್ಲ ಕಲಾವಿದರನ್ನ ಆಶೀರ್ವಾದ ಮಾಡಿ ಈ ಸಿನಿಮಾ ನಿರ್ಮಾಣ ಮಾಡಿದ ನನ್ನ ಜಾಸ್ತಿ ಆಶೀರ್ವಾದ ಮಾಡಿರಿ ಅಂತೇಳಿ ನಮ್ಮ ಮಾಧ್ಯಮದವ್ರಿಗೆ ಕೇಳ್ಕೊಂಡು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಸರ್, ಅದನ್ನೇ ನಾನು ಹೇಳಿದ್ನಲ್ಲ ಸರ್, ಸಿನಿಮಾ ರಿಲೀಸ್ ಆದ 8 ದಿನಕ್ಕೆ ಡೀಟೇಲಾಗಿ ಎಲ್ಲ ಹೇಳ್ತೀನಿ. ಎಲ್ಲ ನನಗೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಕಾರಣ ಹೇಳ್ತೀನಿ ಸರ್, ದಯವಿಟ್ಟು ಇವಾಗ ಕೆಣ್ಕೋದು ಬೇಡ, ಆಮೇಲೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು Thank you, sir. Thank you so much.